ಸಮುದಾಯನೂ ಕೂಡ ಅವರ ಮನಸ್ಸುಗಳನ್ನು ನಾವು ಜೋಪಾನ ಮಾಡಿದರೆ ನಾವು ಅನ್ಕೊಂಡಂಥ ಒಂದು ಕಾರ್ಯ ನೆರವೇರಿಸ್ಬೋದು ಅನ್ನೋಂಥದ್ದು ನಾನೇ ಉದಾಹರಣೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ನಿಜವಾಗ್ಲೂ ನಾನು 2 ಸಲ ದೇವದುರ್ಗದಲ್ಲಿ ಪ್ರತಿನಿಧಿಸಿ ಸೋಲುಂಡು ಇದ್ದದ್ದೆಲ್ಲ ಆಸ್ತಿ ಪಾಸ್ತಿ ಕಳ್ಕೊಂಡು ಕಂಗಾಲಾದಂಥ ಸಂದರ್ಭದಲ್ಲಿ ವೆಂಕಟೇಶ್ ಪಾಟೀಲ್ರವರ ಒಂದು ಪರಿಚಯದ ಮೇರೆಗೆ ಅಮ್ಮನ ಆಶೀರ್ವಾದ ತಗೊಳಕ್ಕೆ ಬಂದಿದ್ದೆ. ನಾನು ಬಂದಂಥ ಸಂದರ್ಭದಲ್ಲಿ ಅಮ್ಮ ಕೇಳಿದೆ, ನಾನು ಅವ್ರು ನಗ್ನಗ್ತಾ ಅವರು ಸರಳವಾಗಿ ನಮ್ಮನ್ನ ಕರೆದುಕೊಂಡ್ರು. ನನಗನ್ನಿಸ್ತು ಏನಮ್ಮ ಏನು ಹೇಳ್ತಾರೆ ಏನಿಲ್ಲ ಅನ್ನೋಂಥ ಭಯ. ಅವರೇನು ಯಾವುದೇನು ದೇವ್ರು ಹೇಳಿಲ್ಲ ಇನ್ನೊಂದಿಲ್ಲ, ಅವ್ರ ವಚನ ಅಷ್ಟೇ. ಅವ್ರೇನು ಒಂದು ಮಾತು ಕೊಡ್ತಾರೆ, ಆ ಮಾತು ನನ್ನ ಗೆಲುವಿಗೆ ಸಾಕ್ಷಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಹೇಳಿದ್ರು, ನೀನೇನು ಚಿಂತೆ ಮಾಡಬೇಡ, ಹೋಗಿ ಆರಾಮಾಗಿ ಗೆಲ್ತಿದ್ದೆ ಅಂತೇಳಿ. ಇಲ್ಲಿಂದ ಹೋದ್ಮೇಲೆ ನಾನು ಕೂಡ ಬಂಜಾರ ಸಮುದಾಯನ ವಿಶ್ವಾಸಕ್ಕೆ ತಗೊಳಕ್ಕೆ ನಾನು ಪ್ರಯತ್ನ ಮಾಡಿದೆ. ಅವರು ಇಲ್ಲಿಗೆ ಬಂದೋಗಿವೆ ಅಂತ ಗೊತ್ತಾದ ತಕ್ಷಣವೇ ಎಲ್ಲರೂ ನನ್ನ ಪ್ರೀತಿಯಿಂದ ಮನೆ ಮಗಳ ಥರ ಇವತ್ತು ನನ್ನ ಗೌರವಿಸಿ ಎಲ್ಲ ಮತಗಳನ್ನು ನನಗೆ ನೀಡಿ ಯಾವುದೇ ಜಾತಿ ಭೇದ ಪಕ್ಷ ಭೇದ ಯಾವುದೇ ಮಾಡಿಲ್ಲ. ನನ್ನ ಸಲುವಾಗಿ ಯಾವುದೋ ಏನು ಹೇಳ್ತಾರಂತಂದರೆ, ಕೆಲವರು ಬೇರೆ ಬೇರೆಯವ್ರು ಮಾತಾಡ್ಕೊಂತಿರ್ತಾರೆ ಶ್ರೀಮಂತರಾದವರು, ಇಲ್ಲ ಬಂಜಾರ ಸಮುದಾಯನ ಹಿಡಿಬೇಕಾದ್ರೆ ಕಷ್ಟ ಹೆಂಗೆ ಸಾಧ್ಯ ಅಂತೇಳಿ. ಆದರೆ ನನ್ನಲ್ಲಿ 1 ರೂಪಾಯಿ ಇಲ್ಲ, ಆದರೂ ಕೂಡ ಅವರು ತನುಮನಧನದಿಂದ ನನ್ನ ಗೌರವಿಸಿ ನನಗಾಗಿ ಸತ್ಯಸೇವಲಾಲ್ ಮಹಾರಾಜರ ಪೂಜೆ ಮಾಡಿ, ಎಲ್ಲ ತಾಯಿಯ ಪೂಜೆ ಮಾಡಿ ನನ್ನ ಗೆಲ್ಲಬೇಕು, ಆ ಮಗು ಗೆಲ್ಲಬೇಕು, ಬಡವಳು ಗೆಲ್ಲಬೇಕು, ಬಡವಳು ಅಧಿಕಾರಕ್ಕೆ ಬರಬೇಕು ಅನ್ನೋಂಥದ್ದನ್ನ ಅವರು ಆಶೀರ್ವಾದ ಮಾಡಿ ನನ್ನ ಗೆಲ್ಲಿಸಿದ್ರು ಅಂತೇಳಿ ಇಂಥ ಒಂದು ಪುಣ್ಯದ ಕಾರ್ಯಕ್ರಮದಲ್ಲಿ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಹಾಗೆಯೇ ಈ ಒಂದು ಪುಣ್ಯಭೂಮಿಯಲ್ಲಿ ಇನ್ನು ದೊಡ್ಡ ಪ್ರಮಾಣದ ಒಂದು ಭಕ್ತರ ಸೇವೆ ಆಗಬೇಕು. ಯಾಕಂತಂದರೆ ಇಲ್ಲಿ ಏನು ಯಾವುದು ಅವರು ನಿರೀಕ್ಷಣೆ ಮಾಡೋದಿಲ್ಲ, ನಾವು ಬರೋದು ಕಲಿಬೇಕು. ಈಗ ನಮ್ಮ ನಿರೂಪಣೆ ಪ್ರಾಸ್ತಾವಿಕವಾಗಿ ಮಾತಾಡಿದಂಥ ಬಾಬು ಜಾಧವ್ ಅವರು ಭಾಳ ಚೆನ್ನಾಗಿ ಹೇಳಿದ್ರು, ಅವರು ಹನಿ ಹನಿ ಕೂಡಿದ್ರೆ ಹಳ್ಳ ಆಗ್ತದ ಅಂತೇಳಿ. ಅದ್ರಂಗ ಎಲ್ಲರೂ ಈ ಮಠದ ಭಕ್ತರಾಗಬೇಕು. ನಾವು ಅಂದಾಗ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ. ಈ ಮಠ ಬೆಳೆದ್ರೆ ಎಲ್ಲ ರೀತಿಯಿಂದನೂ ನಮಗೆ ಒಳ್ಳೆ ಅನುಕೂಲಗಳಾಗ್ತವ. ಉಮೇಶ್ ಜಾಧವ್ ಕೂಡ ಒಳ್ಳೆ ಮುತುವರ್ಜಿ ವಹಿಸಿ ಅವರು ಒಂದು ಶಕ್ತಿಯಾಗಿ ನಿಂತಾರೆ ಇವತ್ತಿಲ್ಲಿ. ಹಂಗಾಗಿ ನಾನು ಈ ಮಠದ ಭಕ್ತಳು, ಅಮ್ಮನ ಮಗಳು. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಅವ್ರು ಕರೆದ್ರೆ ಅರ್ಧ ರಾತ್ರಿಯಲ್ಲಿ ಕರೆದ್ರು ಕೂಡ ನಾನು ಓಡೋಡಿ ಬರ್ತೀನಿ. ಯಾಕಂದರೆ ನನ್ನಂಥ ಬಡವಳನ್ನ MLA ಮಾಡಿದಂಥ ಕೀರ್ತಿ ಅವ್ರಿಗೆ ಸಲ್ತದ. ಹಂಗಾಗಿ ನಾನು ಸಮಯ ಭಾಳ ಅಭಾವ ಅದ. ಯಾಕಂದರೆ ಎಲ್ಲರೂ MP ಅವ್ರು ಮಾತಾಡೋದು ಕೇಳಬೇಕಾಗಿತ್ತು, ಇನ್ನು ಅಮ್ಮನವ್ರ ಆಶೀರ್ವಚನ ಕೂಡ ನಾನು ಕೇಳ್ಬೋದಾಗಿತ್ತು. ಆದರೆ ನಮ್ಮಲ್ಲಿ ಕಾರ್ಯಕ್ರಮಗಳ ಇರೋದ್ರಿಂದ ನಾನು ಬಂದು ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ಬೇಕಂತ ಬಂದಿದ್ದೆ. ಆದರೂ ಕೂಡ 2 ಮಾತಾಡಲಿಕ್ಕೆ ವೇದಿಕೆ ಮತ್ತು ಅಮ್ಮನವರು ಮತ್ತು ಸಂಸದರು ನನಗೆ ಅವಕಾಶ ಮಾಡಿಕೊಟ್ರು. ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲಿಲ್ಲ. ಈ ಮಠಕ್ಕೆ ನಾನು ಸದಾ ಚಿರಋಣಿ. ಹಂಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇಲ್ಲ ಅಂತ ಹೇಳ್ತಾ ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ ನನ್ನ ಪುಣ್ಯ ಅಂತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಂದಿಸಿ ನಾನು 2 ಮಾತುಗಳನ್ನು ಮುಗಿಸಿ ನಮಸ್ಕಾರ. ಸನ್ಮಾನ ಆಗ್ತಾ ಇದೆ. ಒಬ್ಬ ಅಮ್ಮವ್ರು ಬಿ ಅವ್ರಿಗೆ ಮಾಡ್ತಾರ. ಅಮ್ಮವ್ರು ಬಿ ಈ ಕಡೆ ಭಾಗ್ಯವಂತಿಯ ವರಪುತ್ರಿಯಾದಂತಹ ಮಾತಾ ಲತಾ ಅಮ್ಮ ಅವ್ರು ಕೂಡ ಅಕ್ಕವ್ರಿಗೆ ಕೂಡ ಸನ್ಮಾನ. ನಾಯಕ್ ಶಾಸಕರು ದೇವದುರ್ಗ ಅಕ್ಕವ್ರು ಕೂಡ ಅಮ್ಮವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಮತ್ತೆ ಅವರ ಇದೇ ಪ್ರಕಾರವಾಗಿ ಈ ಮಠದ ಪರಮ ಭಕ್ತರಾಗ್ಲಿ, ಈ ಮಠಕ್ಕೆ ಅವರ ಆಶೀರ್ವಾದ ಕೂಡ ಇರಲಿ. ಇಲ್ಲಿ ಕಲಬುರಗಿ ಜಿಲ್ಲೆಯ ಬಹಳ ಸಮೀಪ ಇರುವಂತಹ ಯಾವ್ದಾದ್ರ ಮಠ ಇದೆ ಅಂತ ಹೇಳಿದಾಗ ಅದು ಭಾಗ್ಯವಂತಿಯ ವರಪುತ್ರಿಯ ಲತಾ ದೇವಿಯರ ಮಠ ಅಂತ ಹೇಳಿ ಬಹಳ ಹೆಮ್ಮೆ ಅಂತ ಹೇಳ್ತಾ ಇದ್ದೀನಿ. ತಾವೆಲ್ಲರೂ ಜೋರಾಗಿ ಚಪ್ಪಾಳೆ ಬಾರಿಸಬೇಕಂತ ಕೇಳ್ಕೊತಾ ಇದ್ದೀನಿ.